ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8176469796 ಮೊಬೈಲ್ ಸಂಖ್ಯೆ ಮತ್ತು 0815425115 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಅಕ್ರಮ ಬಂದೂಕು ಹೊಂದಿದ್ದ ಇಬ್ಬರ ಬಂಧನ. ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹೊಂದಿದ್ದ ಇಬ್ಬರನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ತಾಲೂಕಿನ ಕೈವಾರ ಹೋಬಳಿ ಬೂರ್ಗಮಾಕಲಹಳ್ಳಿ ಸಮೀಪ ಬಂಧಿಸಿ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಬೂರ್ಗಮಾಕಲಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ದೇವಾಲಯದ ಬಳಿ ಯಾರೋ ಕೆಲವರು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದಾರೆಂಬ ಮಾಹಿತಿಯ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದ ತಂಡ ದಾಳಿ ನಡೆಸಿದೆ. ದೇವಾಲಯದ ಮೋರಿಯ ಮೇಲೆ ಕುಳಿತ 3 ವ್ಯಕ್ತಿಗಳು ಪೊಲೀಸರನ್ನು ಕಂಡು ಪರಾರಿಯಾಗಲು ಯತ್ನಿಸಿದಾಗ ಅವರನ್ನು ಬೆನ್ನಟ್ಟಿದ್ದ ಪೊಲೀಸರ ತಂಡವು ಇನ್ನಿಬ್ಬರನ್ನು ಸೆರೆ ಹಿಡಿದಿದ್ದಾರೆ. ಈ ಪೈಕಿ ಪರಾರಿಯಾಗಿದ್ದ ಓರ್ವನನ್ನು ವಿಚಾರಿಸಲಾಗಿ ಆತ ಬೂರ್ಗಮಾಕಲಹಳ್ಳಿಯ ಆನಂದ್ ಎಂದು ತಿಳಿದು ಬಂದಿದೆ. ಇನ್ನು ಸೆರೆ ಸಿಕ್ಕ ಕೇಂದ್ರಹಳ್ಳಿ ಗ್ರಾಮದ ಹರೀಶ್ ಮತ್ತು ನವೀನ್ ಕುಮಾರ್ ಅವರ ಬಳಿ ಇದ್ದ 2 ಲೈಸೆನ್ಸ್ ಇಲ್ಲದ ಅಕ್ರಮ ಬಂದೂಕುಗಳನ್ನು ಹಾಗೂ ಬಂದೂಕಿಗೆ ಉಪಯೋಗಿಸುವ ಮದ್ದಿನ ಕವರ್ ಹಾಗೂ ಬಂದೂಕಿಗೆ ಬಳಕೆ ಮಾಡುವ 15 ಸಣ್ಣ ಗುಂಡುಗಳಿರುವ ಒಂದು ಪ್ಲಾಸ್ಟಿಕ್ ಕವರನ್ನು ವಶಪಡಿಸಿಕೊಂಡಿದ್ದಾರೆ. ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಬೂರ್ಗಮಾಕಲಹಳ್ಳಿ ಆನಂದ್ ತಮಗೆ ಬಂದೂಕುಗಳನ್ನು ಕೊಟ್ಟಿರುವುದಾಗಿ ವಿಚಾರಣೆ ವೇಳೆ ಆರೋಪಿಗಳು ಹೇಳಿಕೆ ನೀಡಿದ್ದು, ಆರೋಪಿಗಳ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಳಿಯ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಜೊತೆ ಮುಖ್ಯ ಪೇದೆ H. ಸುರೇಶ್, ಪೇದೆಗಳಾದ ವೆಂಕಟರಮಣ, ನರೇಶ್, ಶರಣಬಸವ ತಂಡವು ಸಹಕಾರ ನೀಡಿದೆ.